ಗೈಸ್, ಇವಾಗ ನಾನು ಎಲ್ಲಿದ್ದೀನಿ ಅಂತ ನಿಮ್ಗೆ ಗೊತ್ತಿರುತ್ತೆ. ನಮ್ಮ ಮತ್ತಿಗೋಡು ಕ್ಯಾಂಪ್ನಲ್ಲಿ ಕಾಣ್ತಾ ಇರ್ಬೋದು ನಮ್ಮ ಮುಂದೆ ಯಾರಿದ್ದಾರೆ ಅಂತೇಳಿ. ತುಂಬ ಮುದ್ದಾಗಿರೋಂಥ ಒಂದು ನಮ್ಮ ಗಜೇಂದ್ರ ಓಜಿ ಸ್ಟಾರ್. ಸೊ ತುಂಬ ಚೆನ್ನಾಗಿದೆ ಆನೆ. ಸೊ ನಮಗೊಂದು ತುಂಬ ಖುಷಿ ಆಯಿತು. ನಾನಂತೂ ನಾನೊಂದು ತುಂಬ ಪೇಜ್ಗಳನ್ನ ಅಪ್ಡೇಟ್ ಮಾಡಿದ್ದೀನಿ ನಮ್ಮ ಗಜೇಂದ್ರ ಇಲ್ಲಿಗೆ ಬರಬೇಕಿತ್ತು ಅಂತ. ಸೊ ನನ್ನ ಸಹಾಯ, ಹಾಗೆ ನಮ್ಮ ಬೇರೆ ಯೂಟ್ಯೂಬರ್ಸ್ ಪ್ರಯತ್ನ, ಹಾಗೆ ನಮ್ಮ ಈಶ್ವರ್ ಖಂಡ್ರೆ ಸರ್ ಅಪ್ರೂವ್ ಮಾಡಿದ್ದು ತುಂಬ ಎಲ್ಲ ಖುಷಿ ವಿಚಾರ. ಸೊ ನೋಡಿ, ಇವಾಗ ನಮ್ಮ ಗಜೇಂದ್ರ ಯಾವ ಲುಕ್ಕಲ್ಲಿದ್ದಾನೆ ಅಂತೇಳಿ ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾನೆ. ಸೊ ಇವಾಗಷ್ಟೇ ಬಂದು ಮಾವತ್ತರು ಊಟ ಕೊಡ್ತಾ ಇದ್ದಾರೆ, ಅಂದರೆ ಕುಸರೆಯನ್ನು ಕೊಡ್ತಾ ಇದ್ದಾರೆ. ತಿನ್ಕೊಂಡು ಚೆನ್ನಾಗಿ ಕಾಣ್ತಾ ಇದ್ದಾನೆ. ಹಾಗೆ ಸದ್ಯಕ್ಕೆ ಇಲ್ಲಿ ಭೀಮ ಇದ್ದಾನೆ. ಭೀಮ ಅಂತೂ ನೆಕ್ಸ್ಟ್ ಲೆವೆಲ್ ಸ್ನಾನ ಎಲ್ಲ ಮುಗಿಸಿ ಇವಾಗ ಚೆನ್ನಾಗಿ ಬಂದಿದ್ದಾನೆ. ಹಾಗೆ ನಮ್ಮ ಗಜೇಂದ್ರ ಬಗ್ಗೆ ಮಾತಾಡೋದಾದರೆ, ನಿಮ್ಗೆ ಆಲ್ರೆಡಿ ನೋಡಿರ್ತೀರ, ನಿನ್ನೆ ಮೊನ್ನೆ ಹಾಗೆ ಫಸ್ಟ್ ಏಪ್ರಿಲಿಂದ ಸ್ಟಾರ್ಟ್ ಮಾಡಿದ್ದೀವಿ ಇಲ್ಲಿಗೆ ಬರೋದನ್ನು. ತುಂಬ ಜನ ಇನ್ಫಾರ್ಮೇಷನ್ ತಿಳಿಸ್ಕೊಟ್ಟಿದ್ದಾರೆ. ಏಜ್ ಬಂದು 64 ಇಯರ್ಸ್ ಆಗಿದೆ. 300ಕ್ಕೆ ಹೆಚ್ಚು ಕಾರ್ಯಾಚರಣೆ. ಇನ್ನೇನು ದಸರಾ 18 ವರ್ಷ ಮಾಡಿದ್ದಾನೆ. ಸೊ ಆದರೆ ಮಾಡಿದೊಂದು ಸಣ್ಣ ಬೈ ಮಿಸ್ಟೇಕ್ ತಪ್ಪು ಅನ್ಬೋದು. ಸೊ ಆ ತಪ್ಪಿಂದ ಪಾಪ ಆನೆನ ತುಂಬ ದೂರದಲ್ಲಿ ಅಂದರೆ ತುಂಬ ದೂರ ಅಂದರೆ ಕೇಗುಡಿ, ಬೂದಿಪಡ್ಗ ಆ ಥರ ಕ್ಯಾಂಪ್ಗೆ ಶಿಫ್ಟ್ ಮಾಡಿಬಿಟ್ರು. ನಮ್ಮ ಕೊಡಗಿನ ಆನೆ ನಮಗೆ ಹೆಮ್ಮೆ ಇದು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾನೆ ಅಂತೇಳಿ. ಸೊ ಅವರೆಲ್ಲ ಅವ್ರದ್ದು ಕಾವಡಿ, ನಮ್ಮ ಗಜೇಂದ್ರಂದು ಕಾವಡಿ ಮತ್ತು ಅವ್ರ ಮಕ್ಕಳೆಲ್ಲ ನೋಡಿ. ಸೊ ನೀವು ಕೂಡ ಕ್ಯಾಂಪಿಗೆ ಬನ್ನಿ. ಇಲ್ಲೆಲ್ಲ ನೋಡಿ ಅಡಿಕೆದು ಸಿಪ್ಪೆ ಹಾಕಿದ್ದಾರೆ. ಅಂದರೆ ಆನೆಗಳಿಗೆ ನಿಂತ್ಕೊಳ್ಳೋಕ್ಕೇನು ಸಮಸ್ಯೆ ಆಗಬಾರ್ದು ಅಂತೇಳಿ. ಯಾಕಂದರೆ ಕಟ್ಟೆ ಅಲ್ವಾ ಇದು, ಅಂದರೆ ನಮ್ಮ ಸಿಮೆಂಟ್ ಕಟ್ಟೆ ಇರೋದ್ರಿಂದ ಆನೆಗಳಿಗೆ ತೊಂದರೆ ಆಗುತ್ತೆ ಅಂತೇಳಿ, ಅಂದರೆ ಕಾಲು ಬಿಸಿ ಆಗುತ್ತೆ ಅಂತೇಳಿ ಆನೆಗಳು ಕಾಲು ಬಿಸಿಲು ತಡ್ಕೊಳ್ಳಲ್ಲ ಅದು. ಸೊ ನಿಮಗೆ ಗೊತ್ತಿರೋದು ವಿಷಯ ಅನ್ಕೋತೀನಿ. ನೋಡಿ ನಮ್ಮ ಭೀಮ ಎಷ್ಟು ಚೆನ್ನಾಗಿ ಪೋಸ್ ಕೊಡ್ತಾ ಇದ್ದಾನೆ ಅಂತೇಳಿ. ತುಂಬ ಖುಷಿಯಾಗುತ್ತೆ. ಸುತ್ತಲೂ ಆನೆಗಳಿದ್ದಾವೆ. ಮತ್ತಿಗೋಡು ಕ್ಯಾಂಪಲ್ಲಿ ಸುತ್ತಲೂ ಆನೆಗಳು ಇರೋದಕ್ಕೆ ತುಂಬ ಕಮ್ಮಿ ಆಗಿತ್ತು. ಇವಾಗ ನೋಡಿ ಎಷ್ಟು ಚೆನ್ನಾಗಿದ್ದಾನೆ ಅಂತೇಳಿ. ಸೊ ಗಜೇಂದ್ರನ್ನ ಇಲ್ಲಿಗೆ ಮೂವ್ಮೆಂಟ್ ಮಾಡೋಕ್ಕೆ ಯಾರೆಲ್ಲ ಹೆಲ್ಪ್ ಮಾಡಿದ್ರು ಅವ್ರಿಗೆಲ್ಲ ಒಂದು ದೊಡ್ಡ ಥ್ಯಾಂಕ್ಸ್ ನನ್ನ ಕಡೆಯಿಂದ. ಹಾಗೆ ಸುಮಾರು ಜನ ಕೇಳ್ತಾಯಿದ್ರು, ಸೊ ಮೊನ್ನೆ ನೀವೇನಕ್ಕೆ ಸರ್ ವೀಡಿಯೋ ಮಾಡ್ತಾಯಿಲ್ಲ ಅಂತೇಳಿ. ಸೊ ಇವಾಗ ನೋಡಿ, ನಾನು ಗಜೇಂದ್ರ ಮುಂದೆನೇ ಇದ್ದೀನಿ. ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾರೆ ಅಂತೇಳಿ. ಆ ತಂತುಗಳು ಇವಾಗಲೇ ಹೆಂಗಿರ್ಬೇಕಾದ್ರೆ ಅವಾಗಿನ ಹೆಂಗಿತ್ತು. ಸೊ ಅದಕ್ಕೆ 18 ವರ್ಷ ದಸರಾ ಮಾಡಿದ್ದಾನೆ ಅವನು. ನೋಡಿ, ನಾನು ಹತ್ರ ಹೋಗ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಏನು ಹೈಟ್ ಕೂರಿದು ಹಣೆ ನೋಡಿದ್ರೆ ಸೈಕಾಗ್ಬಿಡ್ತೀವಿ. ಇನ್ನೂ ದಸರಾ ಮಾಡ್ಬೋದು ಇವನು. ಸೊ ಕಾರ್ಯಾಚರಣೆ ಕೂಡ ಹೋಗ್ಬೋದು ಕಾಣುತ್ತೆ. ನೋಡಿ, ಅವನ ಕಂಟ್ರೋಲ್ ಮಾಡೋಕ್ಕಿರೋ ಒಂದು ಏನು ಗೊತ್ತಿಲ್ಲ ನನಗೆ. ಕಂಟ್ರೋಲ್ ಮಾಡೋಕ್ಕಿರೋದೊಂದು ಇದು ಏನೋ ಹೇಳ್ತಾರೆ, ನನಗೆ ಅಷ್ಟೊಂದು ಗೊತ್ತಿಲ್ಲ ಅದು. ಸೊ ತುಂಬ ಚೆನ್ನಾಗಿದ್ದಾನೆ. ಸೊ ಇಲ್ಲಿ ಬರ್ತಾರೆ, ನೋಡ್ಕೋತಾರೆ ನಮ್ಮ ಗಜೇಂದ್ರನ. ಅಣ್ಣ, ನಿಮ್ಮ ಹೆಸರು? ಸುನೀಲ್ ಕುಮಾರ್ ಅಂತನಾ? ಸುನೀಲ್ ಕುಮಾರ್ ಅವ್ರ ನಾಚಿಕೆ ಸ್ವಲ್ಪ. ತುಂಬ ಖುಷಿ ಗುರು. ನಾನು ಆವಾಗ ಹೇಳ್ತಾ ಇದ್ದೀನಿ, ಎಷ್ಟು ಖುಷಿ ಆಗುತ್ತೆ ನೋಡಿ. ಈ ಆನೆ ಇಷ್ಟು ಕೂಲಾಗಿರೋ ಆನೆ ಏನಕ್ಕಾದರೂ ಆ ಥರ ಆಯಿತು ಅಂತ ಒಂದು ಬೇಜಾರಷ್ಟೇ. ಸೊ ಥ್ಯಾಂಕ್ ಯು ಸೋ ಮಚ್. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡೋದು ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ವೀಡಿಯೋ ಕಂಟಿನ್ಯೂ ಆಗುತ್ತೆ. ಗಜೇಂದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀನಿ. ಸೊ ಇಲ್ಲೇ ಆಗಿರ್ತಾನೆ ಅಂತೇಳಿ ಕ್ಯಾಂಪ್ಗೆ ಅಡ್ಜಸ್ಟ್ ಆಗಿದೆ ಅಂತ 100% ಅಡ್ಜಸ್ಟ್ ಆಗಿದ್ದಾನೆ. ತುಂಬ ಚೆನ್ನಾಗಿದ್ದಾನೆ. ಸಾಧ್ಯವಾದರೆ ಬನ್ನಿ, ವಿಸಿಟ್ ಮಾಡಿ, ನಮ್ಮ ಗಜನ ನೋಡ್ಕೊಂಡು ಹೋಗಿ. ಥ್ಯಾಂಕ್ ಯು ಸೋ ಮಚ್.